ಇವಾಗ ನಾವೊಂದು ಸರಳ ಪ್ರಯೋಗ ಮಾಡೋಣ. ಚಟುವಟಿಕೆ 9.12 ಏನಪ್ಪಾ ಅಂತ ಹೇಳಿದ್ರೆ, ಒಂದು ಪೀನ ಮೊಸರ ತಗೊಂಡು ಆ ಪೀನ ಮೊಸರದ ವಿವಿಧ ಸ್ಥಾನಗಳನ್ನು ಗುರುತಿಸಿಕೊಂಡು ವಸ್ತುವನ್ನ ವಿವಿಧ ಸ್ಥಾನಗಳಲ್ಲಿ ಇಟ್ಟಾಗ ಬಿಂಬವು ಹೇಗೆ ರೂಪುಗೊಳ್ಳುತ್ತದೆ ಅಂತ ಬರುತ್ತಲ್ವಾ? ಸೊ ನಾವೀಗ ಯಾವ 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 ಮೊಸರ ತಗೊಂಡಿದ್ದೀವಿ? ಪೀನ ಮೊಸರ ಬರುತ್ತಲ್ವಾ? ಎಸ್, ಮೊಸರ ಅಂದ್ರೆ ಏನು? ವಕ್ರ ಮೇಲ್ಮೈ ಉಳ್ಳ ಮೊಸರ ಬರುತ್ತಲ್ವಾ? ಮೊಸರದಲ್ಲಿ ಎಷ್ಟು ವಿಧ? ಯಾವ್ಯಾವು? ಪೀನ ಮೊಸರ ಮತ್ತು ನಿಮ್ನ ಮೊಸರ. ನೋಡಿ, ಪೀನ ಮೊಸರ ನಿಮ್ನ ಮೊಸರ ಎರಡು ವಿಧಾನ. ಓಕೆ, ಈಗ ಇದು ಪೀನ ಮೊಸರ ನಿಮ್ನ ಮೊಸರ ಹೆಂಗ್ ಹೇಳ್ತೀರಿ? ನೋಡಿ, ಇದರ ಮೇಲ್ಮೈ ವರವಾಗಿದ್ದರೆ, ವಕ್ರವಾಗಿದ್ದರೆ, ಅಥವಾ ಮಧ್ಯದಲ್ಲಿ ಉಬ್ಬಿದ್ದು ಅಂಚಿನಲ್ಲಿ ತೆಳುವಾಗಿದ್ದರೆ, ಮಧ್ಯದಲ್ಲಿ ದಪ್ಪ ಇದ್ದು ಅಂಚಿನಲ್ಲಿ ತೆಳುವಾಗಿದ್ದರೆ ಅದನ್ನ ಯಾವ್ದಪ್ಪ ಅಂತ ಕರಿತೀವಿ? ಪೀನ ಮೊಸರ. ಯಾವ ಮೊಸರ ಅಂತ ಕರಿತೀವಿ? ಪೀನ ಮೊಸರ ಅಂತ ಕರಿತೀವಿ. ಬರುತ್ತಲ್ವಾ? ಮೊಸರಕ್ಕೆ ಇಂಗ್ಲಿಷ್ ಲೆನ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್ ಲೆನ್ಸ್. ಸೊ ಇನ್ನೊಂದು ಒಳವಕ್ರವಾಗಿದೆ. ನೋಡಿ, ಮೇಲ್ಮೈ ಒಳವಕ್ರವಾಗಿದ್ರೆ ಅದನ್ನ ಯಾವ ಮೊಸರು ಅಂತ ಕರಿತೀವಿ? ಕ್ಲಿಯರ್ ಅಲ್ವಾ? ಈಗ ನಾನು ಅಂಚನ್ನ ಮೇಲ್ಮೈಯನ್ನು ಸ್ಪರ್ಶಿಸಿದ್ರೆ ಗೊತ್ತಾಗ್ತದ ಇದು ಪೀನ ಮೊಸರು. ಓಕೆ, ಈಗ ನಾವೇನ್ ಮಾಡೋಣ, ಈ ಪೀನ ಮೊಸರನ್ನ ಒಂದ್ ಕಡೆ ಇಡೋಣ. ಇಟ್ಟುಬಿಟ್ಟು ಅದರ ಸ್ಥಾನಗಳನ್ನು ಗುರುತಿಸ್ಕೊಳ್ಳೋಣ, ಅದರ ಭಾಗಗಳನ್ನು ಗುರುತಿಸ್ಕೊಳ್ಳೋಣ. ಅಂದ್ರೆ ಅದರ ಸಂಗಮ ಬಿಂದು ಗುರುತಿಸ್ಕೊಳ್ಳೋಣ, ಅಥವಾ ಪ್ರಧಾನ ಸಂಗಮ ಗುರುತಿಸ್ಕೊಳ್ಳೋಣ, ವಕ್ರತ ಕೇಂದ್ರವನ್ನು ಗುರುತಿಸ್ಕೊಳ್ಳೋಣ. ಸೊ ಅದರ ಆಚೆ ಅದರ ವಕ್ರತ ಕೇಂದ್ರದ ಮೇಲೆ ಎಫ್ ಮೇಲೆ ವಸ್ತುಗಳನ್ನ ಬೇರೆ ಬೇರೆ ಸ್ಥಾನದಲ್ಲಿ ಇಟ್ಟು ನೋಡೋಣ ಬಿಂಬಗಳು ಹೇಗೆ ಬರ್ತಲ್ವಾ? ಸೊ ನಿಮ್ನ ದರ್ಪಣದಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗವನ್ನೇ ಮತ್ತೆ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಮೊಸರದಿಂದ ನಾವು ಪ್ರಧಾನ ಅಕ್ಷೆನ ಹಾಕೋಬೇಕು. ಈಗ ನೋಡಿ, ಈಗ ನಾನೊಂದು ಡ್ರಾಯಿಂಗ್ ಶೀಟ್ ತಗೊಂಡು ಟೇಬಲ್ ಮೇಲೆ ಹಾಕೊಂಡಿದ್ದೀನಿ. ಸೊ ನಾನೀಗ ಗೆರೆನೇ ಹಾಕೊಳ್ತಾ ಇದ್ದೀನಿ. ಸಾಧ್ಯವಷ್ಟು ನೇರವಾಗಿರ್ಬೇಕು. ಇದು ಏನಿದು? ಪ್ರಧಾನ ಅಕ್ಷೆ. ಪ್ರಧಾನ ಅಕ್ಷೆ ಓಕೆನಾ? ಓಕೆ, ಗಮನಿಸಿ. ಏನಂತ ಹೆಸರು ಕೊಂಡದಕ್ಕ? ಎಕ್ಸ್ ಅಂತ ತಗೊಳ್ಳೋಣ. ಈ ಕಡೆ ಎಕ್ಸ್ ಅಂತ ತಗೊಳ್ಳೋಣ, ಪ್ರವಿ ಅಂತ ತಗೊಳ್ಳೋಣ. ಈ ಕಡೆ ಗಮನಿಸಿ. ಈಗ ನಾನು ಈ ಒಂದು ಮೊಸರದ ಒಂದು ದೃಕ್ ಕೇಂದ್ರವನ್ನು ಗುರುತಿಸ್ಕೊಳ್ಳೋಣ. ಸೊ ಇದನ್ನ ನಾನು ದೃಕ್ ಕೇಂದ್ರ ಅಂತ ಕರಿತೀನಿ. ಸಾರಿ, ಇದನ್ನ ದೃಕ್ ಕೇಂದ್ರ. ಏನಿದು? ದೃಕ್ ಕೇಂದ್ರ. ಏನಿದು? ಮೊಸರದ ಕೇಂದ್ರ ಬಿಂದುವನ್ನ ಅಂತ ಕರಿತೀವಿ ನಾವು. ಇದೇನಂತ ಗುರುತಿಸ್ಕೊಳ್ಳೋಣ? ಓ ಅಂತ ಗುರುತಿಸ್ಕೊಳ್ಳೋಣ. ಓಕೆ, ಎಕ್ಸಾಕ್ಟ್ ಈ ಮೊಸರ ಈ ಬಿಂದುವಿನಲ್ಲೇ ಕೂಡಂಗೆ ನಾವು ಮಾಡ್ತೀವಿ. ಮಧ್ಯ ಇದೆಲ್ಲ ಇದೆಲ್ಲ ಮಧ್ಯೆ. ಈಗ ನಾನು ಈ ಮೊಸರದ ಯಾವ ಮೊಸರು ಇದು? ಪ್ರಧಾನ ಸಂಗಮ ಕಂಡಿಡ್ತಾರೆ. ಪ್ರಧಾನ ಸಂಗಮ ಹೆಂಗ್ ಕಂಡಿಡ್ತೀವಿ ನಾವೀಗ? ಅನಂತ ದೂರದಲ್ಲಿರ್ತಕ್ಕಂಥ ವಸ್ತುವನ್ನ ಫೋಕಸ್ ಮಾಡ್ಬೇಕು. ಓಕೆ, ಒಬ್ರು ಅನಂತ ದೂರದಲ್ಲಿರ್ತಕ್ಕಂಥ ವಸ್ತು, ಒಬ್ರು ಹೊರಗಡೆ ಹೋದಪ್ಪ. ನೋಡಿ, ಈಗ ನಾವು ಈ ಮೊಸರದ ಪ್ರಧಾನ ಸಂಘವನ್ನ ಕಂಡುಹಿಡ್ತೇವೆ. ಹೆಂಗಪ್ಪ ಅಂತಂದ್ರೆ ಬಹಳ ಸುಲಭ. ಈಗ ನಾವು ಮೊಸರನ್ನು ಇಟ್ಟಿದ್ದೇವೆ ಒಂದು ಫಿಕ್ಸ್ಡ್ ಪೊಸಿಷನ್ ಅಲ್ಲಿ. ಈಗ ಅನಂತ ದೂರದಲ್ಲಿರ್ತಕ್ಕಂಥ ಒಂದು ವಸ್ತು. ಸೊ ನಿಮ್ಮ ಫ್ರೆಂಡ್ ಪರಶುರಾಮ ಅಲ್ಲಿದ್ದಾನೆ. ಸೊ ಅವನು ಅನಂತ ದೂರದಲ್ಲಿದ್ದಾನೆ, ಇದನ್ನು ಅಳೆದಿಲ್ಲ ನಾವು. ಸೊ ಅವನ ಪ್ರತಿಬಿಂಬವನ್ನ ಇಲ್ಲಿ ಪಡಲಿಕ್ಕೆ ಪ್ರಯತ್ನ ಮಾಡೋಣ. ನಮಗೆ ಗೊತ್ತಿಲ್ಲ, ಒಂದು ವಸ್ತುವನ್ನ ಅನಂತ ದೂರದಲ್ಲಿರ್ತಕ್ಕಂಥ ವಸ್ತುವನ್ನ ನಾವು ಪೀನ ಮೊಸರದ ಮುಂದೆ ಇಟ್ಟಾಗ ಅದು ಪ್ರಧಾನ ಸಂಗಮದಲ್ಲಿ ಬಿಂಬವನ್ನು ಉಂಟು ಮಾಡ್ತದೆ. ಸೊ ನೋಡಿ, ಎಲ್ಲಿ ಉಂಟು ಮಾಡ್ತದೆ ನೀವು ಹೇಳಬೇಕು. ಕರೆಕ್ಟ್ ಆಗಿ ಮಬ್ಬಿರಬಾರ್ದು. ಮಬ್ಬಿದೆನಾ? ಹಿಂದಕ್ಕೆ ಹೋಗ್ಬೇಕಾ? ನೋಡಿ, ಇದು ಮಬ್ಬ ಆಗ್ತದೆ. ಈ ಕ್ಲಿಯರ್ ಆಗ್ತದೆ ಸರ್. ಇದೆ ಈ ಕಡೆ ಬನ್ನಿ. ಈ ಕಡೆ ಬಂದ್ರೆ ಬಿಂಬ ಕಾಣಿಸ್ತು. ಕೈ ಎತ್ತಿ ನೋಡ. ಕಾಣಿಸ್ತಾ ಇಲ್ಲ? ನೀವು ಅಡ್ಡ ಬರಬೇಡಿ. ಕೈ ಮ್ಯಾಗತ್ತು ಕಾಣಿಸ್ತದಲ್ವಾ? ಸೊ ಈ ಬಿಂದು ಯಾವ್ದಾಗ್ತದ? ಪ್ರಧಾನ ಸಂಗಮ ಆಗ್ತದ. ಓಕೆ, ಈ ಕಡೆ ಗಮನಿಸಿ. ಸರಿ, ಮಾತನಾಡೋಣ. ಏನಿದು? ಇದಕ್ಕೆ ಏನಂತ ಕ್ವಶನ್? F2 ಅಂತ ನೋಡ. F2
ಸೊ ಎಡಕ್ಕೆ ಬರ್ತಕ್ಕಂಥವುಗಳನ್ನ F1 ಅಂತ ಬರ್ಕೋಣ, ಬಲಕ್ಕೆ ಬರ್ತಕ್ಕಂಥವುಗಳನ್ನ F2 ಅಂತದೆ. ಓಕೆನಾ? ಓಕೆ, ಈ ಕಡೆ ಗಮನಿಸಿ. ಈಗ ಇದೇನು ಸಿಕ್ತು? ಪ್ರಧಾನ ಸಂಗಮ. ಮೊಸರಲ್ಲಿ ಪ್ರಧಾನ ಸಂಗಮ ಅಂತ. ಈ ಕಡೆ ಗಮನಿಸಿ. ಈಗ ನಾನು ಓ ಮತ್ತು ಪ್ರಧಾನ ಸಂಗಮದ ನಡುವೆ ಇರ್ತಕ್ಕಂಥ ದೂರವನ್ನು ಅಳಿತೀನಿ. ಎಷ್ಟಿದೆ? ಈ ಕಡೆ ಸೆಂಟಿಮೀಟರ್ ಕರೆಕ್ಟ್ 20 ಇದೆ ಅಲ್ವಾ? 20 ಸೆಂಟಿಮೀಟರ್ ಇದೆ. ಇಲ್ಲ 19 ಇಲ್ಲ, 20 ಇಲ್ಲ, 25 ಅಲ್ವಾ? 20.5 ಇದೆ. 25 ಅಲ್ವಾ? 20. ಏನಿದು 20.5 ಅನ್ನೋದೇನು? ಈಗ 20.5 ಅನ್ನೋದೇನು ಅಂತ ಇದಕ್ಕೆ ಅಂತ ಗುರುಸ್ಬೋದು? F ಅಲ್ವಾ? ನೋಡಿ, ಇದರಷ್ಟೇ ದೂರದಲ್ಲಿ ಈ ಕಡೆನೂ ಗುರುಸ್ಬೋದು ನಾವು, ಯಾಕಂದ್ರೆ ಸೇಮ್ ಇರ್ತದೆ. ಎಷ್ಟಿದು? 20.5. 20.5. ಇದಕ್ಕೆ ಏನಂತ ಹೆಸರು ಕೊಡೋಣ? F1. ಈಗ ನಾನು C1 ಮತ್ತು C2 ಕಂಡು ಹಿಡ್ಕೋಬೇಕು. C1 ಮತ್ತು C2 ಕಂಡು ಹಿಡ್ಕೋಬೇಕು. ಯಾಕೆ ಕಂಡು ಹಿಡ್ಕೋಬೋದು? ಇಲ್ಲಿಂದ 2 ಪಟ್ಟು ಆಗ್ಬೇಕು, ಇಲ್ಲಿಂದ ಸೇಮ್ ಡಿಸ್ಟೆನ್ಸ್ ಅಲ್ವಾ? 20.5. ಇಲ್ಲಿ ಫಸ್ಟ್ ಕಂಡು ಹಿಡ್ಕೋಬೇಕು. 20.5 ಇಲ್ಲಿ ಬರ್ತದ? ಇಲ್ಲಿ ಬರ್ತಲ್ಲ? ಏನಿದು? C1 ಅಥವಾ 2F1 ಇಲ್ಲಿಂದ 20.5. ಏನಿದು? ಏನಿದು? 2F2. ಓಕೆ, ಈ ಪೀನ ಮಸೂರದ ವಿವಿಧ ಸ್ಥಾನಗಳನ್ನ ಗುರುತಿಸ್ಕೊಂಡಿವಿ. ಸೊ ಪೀನ ಮಸೂರದ ಪ್ರಧಾನ ಸಂಗಮ ಗುರುತಿಸ್ಕೊಂಡಿವಿ, ವಕ್ರತಾ ಕೇಂದ್ರ ಗುರುತಿಸ್ಕೊಂಡಿವಿ. ಸೊ ಇದು ಮಸೂರ ಆಗಿರೋದ್ರಿಂದ ಎರಡೂ ಕಡೆಗೆ ಪ್ರಧಾನ ಸಂಗಮಗಳು ಸಿಗ್ತವೆ, ಎರಡೂ ಕಡೆಗೆ ವಕ್ರತಾ ಕೇಂದ್ರ ಸಿಗ್ತವೆ. ಸೊ ಎಡಗಡೆ ಬರ್ತಕ್ಕಂಥ ಎಲ್ಲವುಗಳನ್ನ ನಾವು F1 ಅಂತ ಕೊಟ್ಟಿವಿ, 2F1 ಅಂತ ಕೊಟ್ಟಿವಿ. ಇಲ್ಲಿ F2, 2F2 ಅಂತ ಕೊಟ್ಟಿವಿ. ಬರುತ್ತಲ್ವಾ? ಎಸ್. ಈಗ ವಸ್ತುವನ್ನ ವಿವಿಧ ಸ್ಥಾನದಲ್ಲಿ ಇಟ್ಕೊಳ್ಳೋಣ, ಬಿಂಬ ಹೆಂಗೆ ಮೂಡ್ತದೆ. ವಸ್ತುವಿಗೆ ನಾನು ಏನು ತೊಗೊಂಡಿನಿ? ಮೇಣ ಬಟ್ಟೆ ತೊಗೊಂಡಿ. ಈ ವಸ್ತುವನ್ನ ಎಲ್ಲಿ ನೋಡೋಣ? ಈಗ ನಾವು ಅನಂತ ದೂರದಲ್ಲಿ ಇಟ್ಟು ನೋಡಿವಿ. ಎಲ್ಲಿ ನೋಡಿದೆ? ಅನಂತ ದೂರದಲ್ಲಿ ಇಟ್ಟಿರೋದು ಸಂಗಮ, ಪ್ರಧಾನ ಸಂಗಮ. ಗಮನಿಸಿ. ಈಗ ವಸ್ತುವನ್ನ ಸಿ ಇಂದ ಆಚೆ, ಸಿ ಅಲ್ಲ ಬಂದ್ರೆ 2F1 ಅಂತ ಹೇಳೋದಕ್ಕೆ 2F1 ಇಂದ ಸ್ವಲ್ಪ ಆಚೆ ಇಡೋಣ. ಎಲ್ಲಿ ಮುಡುತ್ತೆ ಅಂತ ಇಡೋಣ. ಎಲ್ಲಿ ಮುಡ್ತದೆ ನೋಡಿ? 2F1 ಆಚೆ ಮುಡಿದ. ಓಕೆ, ಗಮನಿಸಿ ನೋಡಿ. 2F1 ಆಚೆಗಿಟ್ಟಾಗ ವಸ್ತು ಎಲ್ಲಿ ಮುಡಿತು? 2F2 ಮತ್ತು F2 ಮಧ್ಯೆ ಮುಡಿತು. F2 ಮತ್ತು 2F2 ಮಧ್ಯೆ ಮುಡಿತು. ನೋಡಿ, ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಿವೆ. ಪ್ರತಿಬಿಂಬದ ಸ್ಥಾನ ಹೆಂಗಿತ್ತು? ಸಂಗಮ, ಪ್ರಧಾನ ಸಂಗಮ. ಪ್ರಧಾನ ಸಂಗಮಕ್ಕೆ ಏನು ಹೆಸರು ಕೊಟ್ಟಿದ್ವಿ? F2 ನಲ್ಲಿ ಮುಡಿತಲ್ವಾ? F2 ನಲ್ಲಿ ಮುಡಿತು ಫಸ್ಟ್. ಪ್ರತಿಬಿಂಬದ ಸಾಪೇಕ್ಷ ಗಾತ್ರ ಏನಿತ್ತು? ಚುಕ್ಕೆ ಗಾತ್ರ, ಸಣ್ಣದು ಚುಕ್ಕೆ ಗಾತ್ರ. ಓಕೆ, ಸ್ವಭಾವ ಹೆಂಗಿತ್ತು? ತಲೆ ಕೆಳಗಾದಿತ್ತು, ತಲೆ ಕೆಳಗಾದ. ಸತ್ಯ, ಸತ್ಯ ಅಂತ ಯಾಕೆ ಕರೆದ್ವಿ? ವೆರಿ ಗುಡ್. ಈಗ ನೆಕ್ಸ್ಟ್ 2F1 ಆಚೆ ಇಟ್ಟಿದ್ವಲ್ವಾ? ಎಲ್ಲಿ ಮುಡಿತು? F2 ಮತ್ತು 2F2 ಮಧ್ಯೆ. ಓಕೆ, ಹೆಂಗಿತ್ತದು? ಸಣ್ಣ ಗಾತ್ರ, ಚುಕ್ಕೆ ಗಾತ್ರದೆಲ್ಲ ಸ್ವಲ್ಪ ಗಾತ್ರ ಸಣ್ಣದಿತ್ತು. ಓಕೆನಾ? ಚಿಕ್ಕ ಗಾತ್ರ ತಗೋಣ. ತೀರಾ ಚಿಕ್ಕದಿರ್ಲಿಲ್ಲ, ಚಿಕ್ಕ ಗಾತ್ರ. ಹೇಗಿತ್ತು? ಸತ್ಯಬಿಂಬ ಅಲ್ವಾ? ತಲೆ ಕೆಳಗಿತ್ತಲ್ವಾ? ಸೇಮ್ ಇದೆ ಅಲ್ವಾ? ಸತ್ಯಬಿಂಬ ತಲೆ ಕೆಳಗಾಗಿರ್ತಕ್ಕಂಥದ್ದು ಸೇಮ್ ಇದೆ.
ಈಗ ವಸ್ತುವನ್ನು ಹೇಳೋಣ ಈಗ ವಕ್ರತಾ ಕೇಂದ್ರ ಅಂತ ನೋಡ ಅಥವಾ ಇದಕ್ಕೇನಂತ ಕರಿತೀವಿ ನಾವು ಸೊ ಎಲ್ಲಿ ಬಿಂಬ ಎಲ್ಲಿ ಮುಡುತ್ತೆ ನೋಡೋಣ ಮುಡಿ ಎಲ್ಲಿ ಮುಡಿದಲ್ಲ ಬಿಡಿದಲ್ವಾ ಎಲ್ಲಿ ಬಿಡಿದೆ 2F2 ಅಲ್ಲಿ ಬಿಡಿದಲ್ವಾ ಓಕೆ ನೋಡಿ ಗಮನಿಸಿ 2F ಅಲ್ಲಿ ಎಲ್ಲಿ ಬಿಡ್ತದ 2F2 ಅಲ್ಲಿ ಬಿಡ್ತದ ಅದು ನಾವು C2 ಅಂತ ಹೇಳ್ಬೋದು ಯಾವ ರೀತಿ ಇತ್ತು ಗಾತ್ರ ಅರ್ಥ ಮಾಡಿದ ಸಮಾನ ಗಾತ್ರ ಸೊ ಹೆಂಗಿತ್ತು ಸತ್ಯವಾಗಿತ್ತಲ್ವಾ ತಲೆಕಾಗಿತ್ತಲ್ವಾ ಸೇಮ್ ಇದೇ ಲಕ್ಷಣ ಇದೆ ಅಲ್ವಾ ಈಗ ವಸ್ತುವನ್ನು ಹೆಂಗೆ ಎಲ್ಲಿಡೋದ F1 ಮತ್ತು 2F1 ಮಧ್ಯ ಎಲ್ಲಿ ಮುಡ್ತದ ಎಲ್ಲಿ ಮುಡ್ತಾ ಇದೆ 2F2 ಆಚೆ ಮಾಡಿದೆ ಸಣ್ಣದಿ ದೊಡ್ಡದಿದೆನಾ ತಲೆ ಕೆಳಗಾಗಿದೆನಾ ಸತ್ಯವಾಗಿದೆನಾ ಎಲ್ಲಿ ಮುಡ್ತದ 2F2 ಆಚೆ ಮೂಡಿದೆ ಯಾವ ಗಾತ್ರ ನೋಡಿ ದೊಡ್ಡದಾದ ಅಂದ್ರೆ ಈ ಒಂದು ಜ್ವಾಲೆ ಇದೆಯಲ್ಲ ಈ ಜ್ವಾಲೆಗಿನ ದೊಡ್ಡ ಜ್ವಾಲೆ ಬಂತಲ್ವಾ ಓಕೆ ಇದು ಸತ್ಯವಾಗಿತ್ತಲ್ವಾ ತಲೆ ಕೆಳಗಾಗಿತ್ತಲ್ವಾ ಸೇಮ್ ಈಗ ನೆಕ್ಸ್ಟ್ F1 ಅಲ್ಲಿ ಕೆಳ ಮಾಡು ವೆರಿ ಗುಡ್ ಸಂಬಂಧಪ್ಪ ಎಷ್ಟು ದೊಡ್ಡ ಕಾಣಿಸ್ತದೆ ನೋಡಿ ಇಷ್ಟು ಗಾತ್ರದಲ್ಲಿ ಇರ್ತಕ್ಕಂಥದ್ದು ನೋಡಿ 1 ಸೆಂಟಿಮೀಟರ್ ಬರೋದು ಜ್ವಾಲೆ ಸೊ ಅಲ್ಲಿ ಸುಮಾರು 30-40 ಸೆಂಟಿಮೀಟರ್ ದೊಡ್ಡದಾಗಿದೆ ಅಲ್ವಾ ಎಸ್ ಎಫ್ ಮತ್ತು ನೋಡಿ ಇದಕ್ಕೆ ಅನಂತ ಅನಂತ ದೂರ ಅಲ್ವಾ ಯಾವ ರೀತಿ ಇತ್ತು ಅತಿ ದೊಡ್ಡ ಸತ್ಯವಾಗಿತ್ತಾ ನೇರವಾಗಿತ್ತಾ ಇಲ್ಲ ಈಗ ವಸ್ತು ಹೇಳೋಣ ಗಮನಿಸಿ ಕಡೆ ಎಲ್ಲಿ ಮುಡ್ತದ ಇಲ್ಲಿ ಮುಡೋದಿಲ್ಲ ಎಲ್ಲಿ ಮುಡೋದಿಲ್ಲ ಸೊ ಇಲ್ಲೇ ದರ್ಪಣದ ಒಳಗಡೆ ನೋಡಿ ಮುಡ್ತದ ದರ್ಪಣದ ಒಳಗಡೆ ನೋಡಿ ಕಾಣಿಸೋದಿಲ್ವಾ ವಸ್ತುವನ್ನು ವಿವಿಧ ಸ್ಥಾನದಲ್ಲಿಟ್ಟಾಗ ಮೊಸರದ ಮುಂದೆ ವಸ್ತುವಿನ ವಿವಿಧ ಸ್ಥಾನದಲ್ಲಿಟ್ಟಾಗ ಬಿಂಬ ವಿವಿಧ ಲಕ್ಷಣದ ಬಿಂಬಗಳು ಬಂದಲ್ವಾ ಓಕೆ ಈಗ ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ ಬಿಂಬ ಎಲ್ಲಿ ಮುಡ್ತದ ಈ ಕಡೆ F2 ನಲ್ಲಿ ಮುಡ್ತದ ಇದನ್ನ ಈ ಕಡೆ ಎಡಭಾಗವನ್ನ ಎಲ್ಲ ನಾವು ಬಲಭಾಗವನ್ನು F2 ಅಂತ ಗುರುತಿಸ್ಕೊಂಡಿ ನಾವು F ತಲೆ ಕೆಳಗಾದ ಮತ್ತು ಸತ್ಯಬಿಂಬ ಗಾತ್ರ ಓಕೆ ನೆಕ್ಸ್ಟ್ ಇಲ್ಲಿ ಸಿ ಆಚೆ ಅಥವಾ 2F2 ಆಚೆ ಇಟ್ಟಾಗ 2F2 ಮಧ್ಯೆ F2 ಮತ್ತು 2F2 ಮಧ್ಯೆ ಮೂಡಿತು ಗಾತ್ರ ಸ್ವಭಾವ ಅಲ್ವಾ ಇಲ್ಲಿ 2F1 ಮೇಲಿಟ್ಟಾಗ 2F2 ಗಾತ್ರ ಸ್ವಭಾವ ವಸ್ತುವನ್ನ F1 ಮತ್ತು 2F1 ಮಧ್ಯೆ ಇಟ್ಟಾಗ 2F2 ಆಚೆ ಕೊಡ್ತದ ಗಾತ್ರ ಸ್ವಭಾವ ವಸ್ತುವನ್ನ F1 ಅಲ್ಲಿ ಇಟ್ಟಾಗ ದೊಡ್ಡದತ್ತ ಸಣ್ಣದರ್ತದ ದೊಡ್ಡದು ನೋಡಿ ಈ ತತ್ವವನ್ನ ಫಿಲ್ಮ್ ಥಿಯೇಟರ್ಗಳಲ್ಲಿ ಬಳಸ್ತಾರೆ ನೋಡಿ ಫಿಲ್ಮ್ ಥಿಯೇಟರ್ಗಳಲ್ಲಿ ಬಳಸ್ತಾರೆ ನೋಡಿ ಆ ಫಿಲ್ಮ್ ಇರ್ತದಲ್ವಾ ಬಹಳ ಸಣ್ಣದಿರ್ತದ ಆ ಸ್ಕ್ರೀನ್ ಇದೆ ಅಲ್ವಾ 10 ಪಟ್ಟು 20 ಪಟ್ಟು ದೊಡ್ಡದು ಕಾಣಿಸ್ತದೆ ನೋಡಿ ಉದಾಹರಣೆಗೆ ನಾವು ಇಲ್ಲೇ ನೋಡಿ ಪ್ರೊಜೆಕ್ಟರ್ ಅದೇ ತರ ಯೂಸ್ ಮಾಡ್ತೀವಿ ಅದನ್ನ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಎಷ್ಟು ಸಣ್ಣ ಕಾಣಿಸ್ತದ ಅದು 10 ಪಟ್ಟು ನಾವು ಇಲ್ಲೇ ಪಡ್ಕೊಳ್ತಾ ಇದ್ದೀವಿ ಸೊ ಇದೆ ಅಂದ್ರೆ ಆ ಪ್ರೊಜೆಕ್ಟರ್ ಅಲ್ಲಿ ಯಾವ ಲೆನ್ಸ್ ಇದೆ ನೀವು ಹೇಳ್ತೀರಾ ಕಾನ್ವೆಕ್ಸ್ ಲೆನ್ಸ್ ಇದೆ ಗೊತ್ತಲ್ವಾ ಈಗ ಗಮನಿಸಿ F1 ಮತ್ತು ದೃಕ್ಕೋನದಲ್ಲಿ ಇಟ್ಟಾಗ ಒಳಗಡೆ ಅದು ಯಾವ ಲಕ್ಷಣ ಸಂಗಮ ಬಿಂದುವಿನ ಒಳಗಡೆ ಇಟ್ಟಾಗ ಅಥವಾ ಪ್ರಧಾನ ಸಂಗಮದ ಒಳಗಡೆ ಇಟ್ಟಾಗ ಬಿಂಬದ ಲಕ್ಷಣ ತಿಳಿಸಿ ಅಂತ ಕೇಳ್ತಾನೆ ಬಿಂಬದ ಸ್ಥಾನ ತಿಳಿಸಿ ಅಂತ ಕೇಳ್ತಾರೆ ದರ್ಪಣದ ಒಳಗಡೆ ಮೊಸರದ ಒಳಗಡೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ವಸ್ತು ಇರುವ ಕಡೆಗೆ ಅಂತಾನೆ ಇರ್ತದ ಅದು ಅಲ್ವಾ ಈ ಕಡೆ ಮೂಡೋದಿಲ್ಲ ವಸ್ತುವಿನ ಕಡೆಗೆ ದರ್ಪಣದ ಒಳಗಡೆ ಮೊಸರದ ಒಳಗಡೆನೆ ಮೂಡ್ತದ
ನೇರವಾಗಿರ್ತದ ಮಿತವಾಗಿರ್ತದ. ನೋಡಿ ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮದ ಒಳಗಡೆ ಇಟ್ಟಾಗ ಮಾತ್ರ ಈ ಲಕ್ಷಣ ಬರ್ತದ, ನೇರವಾಗಿರ್ತದ.